ಎಜಿ ನ್ಯೂಸ್ಗೆ ಸ್ವಾಗತ. 4 ರಿಂದ 8ರವರೆಗೆ ಅಂಕಲಗಿಯ ಜಾತ್ರೆ ಶಾಂತಿ ಸಭೆ ನಡೆಸಿದ ಪೊಲೀಸ್ ಇಲಾಖೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ದಿವ್ಯಶಕ್ತಿಯ ಭವ್ಯ ಪರಂಪರೆಯ ಶ್ರೀ ಕ್ಷೇತ್ರ ಅಂಕಲಗಿಯ ಶ್ರೀ ಅಡವಿ ಸಿದ್ದೇಶ್ವರ ಸಂಸ್ಥಾನ ಮಠದ ಜಾತ್ರಾ ಮಹೋತ್ಸವ ಹಾಗೂ ಭವ್ಯ ದನಗಳ ಜಾತ್ರೆ ಇದೇ ತಿಂಗಳ 4 ರಿಂದ 8ನೇವರೆಗೆ ಜರುಗಲಿದ್ದು, ಈ ಪ್ರಯುಕ್ತವಾಗಿ ಇವತ್ತು ಅಂಕಲಗಿಯ ಪೊಲೀಸ್ ಠಾಣೆಯ ಆವರಣದಲ್ಲಿ ಶಾಂತಿ ಸಭೆ ಮಾಡಲಾಗಿದೆ. ಏನು ಜಾತ್ರೆ ವಹಿಸಬೇಕು, ಹೆಣ್ಮಕ್ಳಂದ್ರೆ ಸಾಕಷ್ಟು ಜಾತ್ರೆ ಒಳಗಡೆ ಜನದಟ್ಟಣೆ ಸಾಕ್ತಿರ್ತವೆ. ಹೆಣ್ಮಕ್ಳು ಹೋಗ್ಬೇಕಾದ್ರೆ ವಯಸ್ಸಾದವ್ರಿಗೆ ಟಾರ್ಗೆಟ್ ಮಾಡ್ತಿರ್ತಾರೆ. ಯಾರೋ ಇಲ್ಲಿ ಬರ್ತಕ್ಕಂಥವ್ರನ್ನ ಬೇರೆ ಎಲ್ಲಿಂದ ಬಂದು ಈ ಅಫೆನ್ಸ್ ಮಾಡುವಂಥ ಸಾಧ್ಯತೆ ಇರ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದಾಗ ಈ ಒಂದು ಕಳ್ಳರಿಗೆ ಮತ್ತು ರಾಬರಿ ಮಾಡೋರಿಗೆ, ಚೈನ್ ಸ್ನ್ಯಾಚಿಂಗ್ ಮಾಡೋರಿಗೆ, ಪಿಕ್ ಪಾಕೆಟ್ ಮಾಡೋರಿಗೆ ಒಂದು ಅಪಾಯ ಆಗುತ್ತೆ. ಅವ್ರಿಗೂ ಕೂಡ ಒಂದೇನಿರ್ತದೆ, ಇದೊಂದು ಅವಕಾಶ ಇರುತ್ತೆ. ಸಾಕಷ್ಟು ಜನ ಸೇರಿದಾಗ ಅವ್ರಿಗೆ ಅಟೆನ್ಷನ್ ಡೈವರ್ಷನ್ ಮಾಡ್ತಿರ್ತಾರೆ. ಆ ಕಡೆ ಒಂದೇನೋ ಜನ ಏನೋ ಒಂದು ಕಡೆ ಲಕ್ಷ್ಯ ಇರ್ತದೆ ಅವ್ರದ್ದು. ಅವಾಗ ಅವ್ರಿಗೂ ಪಿಕ್ ಪಾಕೆಟ್ ಮಾಡೋದಾಗಿರ್ಬೋದು, ಗೋಲ್ಡನ್ನ ಇದು ಚೈನ್ ಸ್ನ್ಯಾಚಿಂಗ್ ಮಾಡೋದಾಗಿರ್ಬೋದು, ಸಾಕಷ್ಟು ಅಫೆನ್ಸ್ಗಳು ಆಗ್ತಾ ಇರ್ತವೆ. ಜನ ಸೇರಿದಾಗ ನಾವೆಲ್ಲ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ನೀವೆಲ್ಲ ಲೋಕಲ್ ಇರ್ತೀವಿ, ನಾವೆಲ್ಲ ಓಡಾಡ್ತಾ ಇರ್ತೀವಿ. ಯಾರಾದರೂ ಹೊಸರು ಕೊಂಡ್ರು, ಯಾರೋ ಆ ಥರ ಒಂದು ಬಿಹೇವಿಯರ್ ಯಾರಾದರೂ ಕಂಡಾಗ ತಕ್ಷಣ ನಮ್ಮ ಫೋನ್ ನಂಬರ್ಗೆ ಫೋನ್ ಮಾಡಿ. ನಮ್ಮ ಫೋನ್ ನಂಬರ್ ಆಲ್ಮೋಸ್ಟ್ ಹೇಳ್ಕೊಂಡ್ರೆ ನಾವು ಪ್ರಕಟಣೆ ಎಲ್ಲ ಕೊಟ್ಟಿರ್ತೀವಿ. ಪೊಲೀಸರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತೇಳಿ ಆ ಒಂದು ಸಂದರ್ಭದಲ್ಲಿ ಬಂದೋಬಸ್ತ್ ಅಂತ ಹೇಳ್ಬಿಟ್ಟು. ಈ ಸಂದರ್ಭದಲ್ಲಿ ಶ್ರೀ ಅಡವಿ ಸಿದ್ದೇಶ್ವರ ಮಹಾಸ್ವಾಮಿಗಳು, ಡಾಕ್ಟರ್ ಅಮರ ಸಿದ್ದೇಶ್ವರ ಸ್ವಾಮಿಗಳು ಹಾಗೂ ಊರಿನ ಹಿರಿಯರು ಹಾಗೂ ಪೊಲೀಸ್ ಅಧಿಕಾರಿಯ ಯಮನಪ್ಪ ಮಾಂಗ ಪಿಎಸ್ಐ ಸರ್, ಅಂಕಲಗಿ ಪೊಲೀಸ್ ಠಾಣೆ ಎಎಸ್ಐ ಎಆರ್ ಜಾಧವ್ ಹಾಗೂ ಶ್ರೀಶೈಲ್ ಬಸವರಾಜ್ ಮಾಂಗಿ ಬೀಟ್ ಪೊಲೀಸ್ ಸಿಬ್ಬಂದಿ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.